ಹಾಕ್ಬಿಟ್ಟು ಅದು ಮಣ್ಣು ಹಾಕಿ ಸ್ವಲ್ಪ ಜಾಸ್ತಿ ನೀರ್ ಹಾಕ್ಬಿಟ್ರೆ ಅದು ಬೆಳೆಯುತ್ತೆ. ಅವಾಗ ಅವಾಗ ನೀರ್ ಹಾಕ್ತಾನೆ ಇರ್ಬೇಕು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನನ್ನ ತಂಗಿ ಮಗಳು ಊರಿಂದ ಬಂದಿದ್ಲು. ಹಾಗೆ ಅವಳ ಜೊತೆ ಸ್ವಲ್ಪ ಗಿಡಗಳನ್ನೆಲ್ಲ ಅವಳಿಗೆ ಹಾಗೆ ಪರಿಚಯ ಮಾಡಿಕೊಡ್ತಾ ಸೊ ಒಂದು ವಿಡಿಯೋ ಮಾಡಿದ್ವಿ. ಅದನ್ನು ಇವತ್ತಿನ ವಿಡಿಯೋ ಅದೇ ಆಗಿರುತ್ತೆ. ಇನ್ನು ಮುಂದಿನ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು, ಬಟ್ ಅದು ವಾಯ್ಸ್ ರೆಕಾರ್ಡ್ ಆಗಿರಲಿಲ್ಲ. ಹಾಗೆ ನಾನು ಹೇಳ್ತಾ ಇದ್ದೆ ಅವಳಿಗೆ ಇದು ಭೃಂಗರಾಜ ಗಿಡದ ಬಗ್ಗೆ ಅವಳು ಚೆನ್ನಾಗಿ ಹೇಳ್ತಾ ಇದ್ಲು, ಬಟ್ ಅದು ವಾಯ್ಸ್ ಅದು ರೆಕಾರ್ಡ್ ಆಗಿಲ್ಲ. ಇದು ಭೃಂಗರಾಜದ ಗಿಡದಲ್ಲಿ ಬೀಜ ಆಗಿದೆ ನೋಡಿ. ನಾನು ನನ್ನ ಫ್ರೆಂಡ್ಸ್ ಮನೇಲಿ ಬೀಜಗಳನ್ನ ತಂದು ಉದುರಿಸಿದ್ದೆ. ಚೆನ್ನಾಗಿ ಬಂದಿದೆ. ಒಂದು ಆಗಲೇ 2-3 ಸರಿ ನಾನು ಅದನ್ನು ಕಟ್ ಮಾಡಿ ತೊಗೊಂಡು ಎಣ್ಣೆಗೆ ಹಾಕಿ ಕುದಿಸಿಕ್ಕಿದ್ದೀನಿ. ನಾವು ತಲೆಗೆ ಎಣ್ಣೆ ಹಾಕ್ಕೊತೀವಲ್ಲ, ಕೊಬ್ಬರಿ ಎಣ್ಣೆ, ಅದಕ್ಕೆ ಮೆಂತ್ಯ ಕಾಳು ಮತ್ತು ಇದು ದಾಸವಾಳದೆಲೆ, ಕರಿಬೇವು ಸೊಪ್ಪು ಎಲ್ಲ ಹಾಕ್ಬಿಟ್ಟು ಕುದಿಸಿ ನಾನು ಎಣ್ಣೆನ ಸೋಸಿಬಿಟ್ಟು ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಇವಾಗ ಡೈಲಿ ಯೂಸ್ ಮಾಡ್ತಾ ಇರೋದು. ಯಾಕೆಂದರೆ ನಂದು ತುಂಬ ಕೂದಲು ಉದುರ್ತಾ ಇತ್ತು, ಅದಕ್ಕೋಸ್ಕರ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅವಳು ಇದ್ರ ಬಗ್ಗೆ ಚೆನ್ನಾಗಿ ಮಾತಾಡಿದ್ಲು, ಬಟ್ ಅದು ರೆಕಾರ್ಡ್ ಆಗಿಲ್ಲ. ಪರವಾಗಿಲ್ಲ, ಇನ್ನೊಂದು ಸರಿ ನಾನು ಯಾವಾಗಲಾದ್ರೂ ಮಾತಾಡ್ದ ಏನ್ ಮಾಡ್ತಿದ್ಯಮ್ಮ? ನಾನಾ ನೋಡ್ತಾ ಇದ್ದೆ ಗಿಡಗಳನ್ನ. ಸರಿ, ಇವಾಗ ಯಾವ್ಯಾವ ಗಿಡ ಅಂತ ಹೇಳ್ತೀಯಾ? ಲಾಸ್ಟ್ ಇಂದ ಬಂದ ಯಾವ್ದು ಹೇಳಿ ನೋಡೋಣ, ಅದು ಗೆಸ್ ಮಾಡು. ಮಾವಿನಕಾಯಿ ಅಲ್ಲ, ಅದು ಕರ್ಬೇ ಸೊಪ್ಪಿನ ಗಿಡ. ಒಣಗೋಗಿರೋದು ಚಿಗುರು ಬದ್ ನೋಡೋಣ, ಆಯ್ತಾ? ನೆಕ್ಸ್ಟ್ ಇದು ಹೂ ಬಿಡುತ್ತೆ. ತರಕಾರಿ ಗಿಡ. ಅದು ಯಾವ ತರಕಾರಿ ಗಿಡ ಹೇಳಿ ನೋಡೋಣ? ಟೊಮೊಟೊ. ಮೆಣಸಿನಕಾಯಿನ ಹೆಂಗ್ ಬೆಳಿಬೋದು ಇದ್ರೊಳಗೆ? ತೋರಿಸ್ತೀನಿ ಬಾ. ಅಲ್ಲಿ ಇನ್ನೊಂದ್ ಗಿಡದಲ್ಲಿ ಹೂವಾಗಿದೆ, ಹೆಂಗಾಗಿದೆ ಅಂತ ತೋರಿಸ್ತೀನಿ. ಹೂ ಆದ್ಮೇಲೆ ಆಮೇಲೆ ಯಾವ ತರ ಈ ಕಾಯಿ ಆಗುತ್ತೆ ಅನ್ನೋದು ನೋಡುವಂತ. ದಾಸವಾಳದ ಗಿಡ ಇದು ಇವಾಗ ಹಾಕಿರೋದಿನ್ವ. ನೆಕ್ಸ್ಟ್ ಚಿಗುರು ಬೇಕು, ಚಿಗುರಿದ್ಮೇಲೆ ಗೊತ್ತಾಗುತ್ತೆ ನಿನಗೆ. ಬಾ ನೆಕ್ಸ್ಟ್ ಸೊಪ್ಪಿನ ಗಿಡ ಅಲ್ಲಮ್ಮ, ಅದು ಹೂವಿನ ಗಿಡ. ಅದು ಯಾವ್ದು ಹೇಳಿ ನೋಡೋಣ? ಇಲ್ಲಿ ನೋಡಿ, ಇಲ್ಲಿ ಮೊಗ್ಗಾಗ್ತಾ ಐತೆ, ತೋರಿಸ್ತೀನಿ ಬನ್ನಿ. ಶಾವಂತಿಗೆ ಹೂವಿನ ಗಿಡ ಇದು. ಹೆಂಗ್ ಕಾಣಿಸುತ್ತೆ ಇದು? ನೋಡಿ, ಮೊಗ್ಗಾಗ್ತಾ ಐತೆ. ಇದೇ ಹೂವಾಗಿ ದಪ್ಪಾಗಿ ದಪ್ಪ ಬೆಳೀತಾ ಇದೆ. ಸಾಕು, ಹಾಳು ಮಾಡ್ಬಾರ್ದು, ಆಯ್ತಾ? ನೆಕ್ಸ್ಟ್ ಇದು ಯಾವ್ದು ಹೇಳಿ ನೋಡೋಣ? ನಿಂಬೆ ಹಣ್ಣಿಂದು. ಮುಳ್ಳಿದೆ ನೋಡೋದ್ರಲ್ಲಿ, ಮುಳ್ಳಿದೆ. ಮುಟ್ಬೇಡ, ಚುಚ್ತಾ ಇಲ್ಲ. ಇದು ಹೆಂಗ್ ಬೆಳೀತು ಗೊತ್ತಾ? ನಿಮ್ಮ ಮನೇಲಿ ನಿಂಬೆಹಣ್ಣು ಇತ್ತಲ್ವಾ, ಅದು ಮಣ್ಣು ಹಾಕಿ ಸ್ವಲ್ಪ ಜಾಸ್ತಿ ನೀರ್ ಹಾಕ್ಬಿಟ್ರೆ ಅದು ಬೆಳೆಯುತ್ತೆ. ಅವಾಗ ಅವಾಗ ನೀರ್ ಹಾಕ್ತಾನೆ ಇರ್ಬೇಕು. ಚಿಕ್ಕದೊಂದು ಇದ್ರಲ್ಲಿ ಬೀಜ ಇರ್ಬೇಕು. ನಿಂಬೆಹಣ್ಣಲ್ಲಿ ಬೀಜ ಇತ್ತಲ್ವಾ, ತಿಂಡಿ ಮಾಡ್ಬೇಕಾದ್ರೆ ಅದನ್ನ ಚಿಕ್ಕದೊಂದು ಕವರ್ ಅಲ್ಲಿ ಮಣ್ಣು ಹಾಕಿಟ್ಟಿದ್ದೆ. ಆಮೇಲೆ ಅದು ಸ್ವಲ್ಪ ಬೆಳೆದ್ಮೇಲೆ ಇವಾಗ ಇದು ಪಾಟಿಗೆ ಹಾಕಿದೀನಿ, ಎತ್ತರ ಬೆಳಿಲಿ ಅಂತ. ಲೀಫ್ ಬೆಳೆದಿಲ್ಲ. ಲೀಫ್ ಇದ್ರಲ್ಲಿ ಮಾವಿನಕಾಯಿ ಗಿಡ ಅಲ್ಲ, ಇವಾಗ ಚಿಗುರು ಬರ್ತಾ ಇದೆ. ಇದು ದಾಸವಾಳದ ಗಿಡ. ಇದು ಸಹ ಒಂದು ದಾಸವಾಳದ ಗಿಡ. ಇಲ್ಲಿ ಇರೋದು ಇದು ಪತ್ರೆ ಗಿಡ. ಹೂವಿನ ಹಾರ ಮಾಡ್ತಾರಲ್ಲಮ್ಮ, ಹೂವಿನ ಹಾರದಲ್ಲಿ ಎಲ್ಲಾ ಸೇರ್ಸಿರ್ತಾರ, ಗ್ರೀನ್ ಕಲರ್ ಎಲೆ, ದಪ್ಪ ಎಲೆದ ಸೇರ್ಸಿರ್ತಾರಲ್ಲ, ಅದು ಗುಲಾಬಿ ಗಿಡ. ಅದು ಬಿಸಿಲು ಜಾಸ್ತಿ ಇದ್ರೆ ಸಿಗರಲ್ಲ ಅಂತ ಹೇಳಿ ಒಂಥರ ಕವರ್ ಹಾಕಿದೀನಿ. ಇರ್ಲಿ ತೆಗಿಬೇಡ ಪಾಪು. ಈಗ ಅದು ಬಿಸಿಲು ಜಾಸ್ತಿ ಇದ್ರೆ ಸಿಗರೋದಿಲ್ಲ ಅಂತ ಹೇಳಿ ಹಿಂಗ ಹಾಕಿದೀನಿ ಕವರ. ಇದು ಯಾವ್ದು ಗೊತ್ತಾ? ಮಚ್ಚಿ ಇದನ್ನ ಹಾಕ್ಬೇಕು. ಇದು ಎಲೆಬಳ್ಳಿ. ಎಲೆಬಳ್ಳಿ ವಿಳೆದೆಲೆ ಬರುತ್ತಲ್ಲ, ವಿಳೆದೆಲೆ ಬರುತ್ತೆ. ಪೂಜೆಗೆ ತಿನ್ನೋದಕ್ಕೆಲ್ಲ ಉಪಯೋಗಿಸ್ತೀವಲ್ಲ, ಅದು ನೋಡಿ ಈ ಮಧ್ಯ ಇದ್ ಬರ್ತಾ ಇದೆ ನೋಡಿ, ಚಿಗುರು ಬರ್ತಾ ಇದೆ. ಇವಾಗ ಚಿಗುರ್ತಾ ಇದೆ, ಆಯ್ತಾ? ನೆಕ್ಸ್ಟ್ ಇದು ಯಾವ್ದು ನೋಡೋಣ ಹೇಳು? ಇವಾಗ ಎಷ್ಟು ಹೇಳ್ದೆ ನಾವು? ಹೇಳ್ದೆ ನಾನು ಹಿಂದೆ ಒಂದ್ ಪಾಟಲ್ಲಿ ಇಟ್ಟಿದ್ದು. ಇದು ಹೂವಿನ ಗಿಡ. ಸೇವಂತಿಗೆ ಹೂವಿನ ಗಿಡದ ತರನೇ ಇದೆ. ಹೂವಿನ ಹಾರದಲ್ಲಿ ಸೇರಿಸ್ತಾರೆ ಅಂತ ಹೇಳಿ, ಪತ್ರೆ ಸೇರಿಸ್ತಾರೆ ಅಂತ ಹೇಳಿದ್ನಲ್ಲ. ಸ್ಮೆಲ್ ಇರುತ್ತೆ ನೋಡೋದು, ಚೆನ್ನಾಗ್ ಒಂದ್ ಸ್ಮೆಲ್ ಇರುತ್ತೆ. ಬೇಡ, ಅದ್ ತರ ಅದ ಗಿಡ. ಇದ್ಯಾವ್ದು ಹೇಳ ನೋಡೋಣ ಇವಾಗ? ಇದು ಹೂ ಬಿಡತ್ತೆ. ಯಾವ ಹೂವಿನ ಗಿಡ ಇದು? ದಾಸವಾಳ ಹೂವಿನ ಗಿಡ. ಇದೆಲ್ಲದ್ ಗೊತ್ತಾ ನಿನ್ಗೆ?
ಇಲ್ಲದೇಳು ನಮ್ಮನೇಲಿ ಇತ್ತಲ್ಲ. ಇಂದ್ರಮ್ಮ ಬಂದಿತ್ತಲ್ಲ ಇಲ್ಲಿಗೆ. ಹಾ ಇಂದ್ರಮ್ಮ ತಗೊಂಡ್ ಕೊಟ್ಟಿತ್ತು. ಇದು 2-3 ಹೂವ ಬಿಟ್ಟಿದೆ. ಇವತ್ತು ಸಹ ಒಂದು ಹೂವ ಬಿಟ್ಟಿತ್ತು. ಹಾಳ್ ಮಾಡ್ಬಾರ್ದು ಪಾಪು. ಹೂವ ಬಿಟ್ಟಿತ್ತು ಇವತ್ತು ಒಂದು. ಇದು ಜ್ವರ ಬಂದಾಗ ಕೆಮ್ಮು ಬಂದಾಗ ಇದನ್ನ ಕಟ್ ಮಾಡ್ಬಿಟ್ಟು ಬೇಯಿಸ್ಬಿಟ್ಟು ಹಿಂಡ್ಬಿಟ್ಟು ಮೆಣಸಿನಕಾಯಿ ಎಲ್ಲ ಮೆಣಸು ಹಾಕ್ಬಿಟ್ಟು ಹಿಂಡ್ಬಿಟ್ಟು ಅದು ಕುಡಿತಾರೆ. ತುಂಬಾ ಚೆನ್ನಾಗಿರುತ್ತೆ, ಕೆಮ್ಮೆಲ್ಲ ಹೋಗುತ್ತೆ. ಅದು ಒಂದ್ ಬೆಲೆ. ಇದು ತಿಂದಿದ್ಯಲ್ವಾ ನೀನ್ ಹಂಗಾರೆ? ಅಮ್ಮ ಮಾಡ್ಕೊಡ್ತಾರೆ. ಇಂದ್ರಮ್ಮ ಮಾಡ್ಕೊಟ್ಟಿದ್ದಾರೆ. ತಿಂದಿದ್ಯಲ್ಲ? ನಿಮ್ಮೂರಲ್ಲಿ ಐತ ಅದು? ಹೌದಾ? ನೆಕ್ಸ್ಟ್ ಊರಿಗೆ ಹೋಗ್ತೀಯಲ್ವಾ, ಪಾಟ್ ಅಲ್ಲಿ ಚಿಕ್ಕದೊಂದ್ ಪಾಟ್ ಅಲ್ಲಿ ಮಣ್ಣಾಕ್ಬಿಟ್ಟು ಒಂದ್ ಎಲೆ ಇಟ್ರು ಸಾಕ್ ಬರುತ್ತದು. ನಾನು ಒಂದ್ ಎಲೆನ ಇಟ್ಟಿದ್ದದು ಎಷ್ಟೊಂದ್ ಬಂದಿತ್ತು. ಮತ್ತೆ ಇವಾಗ ಚಿಕ್ಕ ಪಾಟಿ ಇನ್ನೊಂದ್ ಸ್ವಲ್ಪ ಹಾಕೊಂಡಿದೀನಿ ನಾನು. ಆಯ್ತಾ? ನೆಕ್ಸ್ಟ್ ಊರಿಗೆ ಹೋದ್ಮೇಲೆ ಬೆಳೆಸ್ಕೊ. ಜನ ಇವಾಗ ಇದು ಯಾವ್ದು ಗಿಡ? ಉದ್ದ ಬಳ್ಳಿ ಬೆಳೆಯುತ್ತದು. ಈಗ ಬಂದಿದೆ ನೋಡಿ, ಇವಾಗ ಇಲ್ಲೇ ಬಳ್ಳಿ ಬರ್ತಾ ಐತೆ ನೋಡಿ. ಬಳ್ಳಿ ಹಿಂಗ್ ಬರ್ತಾ ಐತೆ. ನಾನು ಹೇಳಲ್ಲ ಇದು ಎಲ್ಲಿದೆ ಅಂತ. ನಿಮ್ ಮನೆ ಪಕ್ಕದಲ್ಲಿ ಐತಿದು. ನಿಮ್ ಮನೆ ಪಕ್ಕದಲ್ಲಿ ಬೆಳೆದಿತ್ತು, ದೊಡ್ಡ ಬೆಳೆದಿತ್ತು. ಬಳ್ಳಿ 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 ಬೆಳೆದಿತ್ತು. ನಿಮ್ ಮನೆ ಪಕ್ಕ ಈ ಕಡೆ ಬೆಳೆದಿತ್ತು, ಈ ಕಡೆ ಸೈಡ್ ಬೆಳೆದಿತ್ತು. ಅಮೃತ ಬಳ್ಳಿ. ಅಮೃತ ಬಳ್ಳಿ, ಅಮೃತ ಬಳ್ಳಿ. ಇದು ಅಮೃತ ಎಲೆ ಅಂತಾರೆ. ಇದನ್ನ ತಿಂತಾರೆ ಎಲೆನ. ತಿಂತೀಯಾ? ಒಂದು ಕಿತ್ಕೊ. ಒರ್ಸ್ಕೊಂಡ್ ಬಿಡ್ತೀನಿ. ನೀರ್ ಹಾಕಿದೀನಿ, ಒರ್ಸ್ಕೊಂಡ್ಬಿಡ್ತೀನಿ. ಯಾಕೆ ಚೆನ್ನಾಗಿಲ್ವಾ ಟೇಸ್ಟ್? ಕಾಯಿ ಎಲ್ಲ ಅದು ಎಲೆಲಿ ಹೆಂಗಮ್ಮ ಕಾಯಿ ಇರುತ್ತೆ? ಒಗ್ರಿತಾ ಸ್ವಲ್ಪ ಇದು ಹುಳಿ ಹುಳಿ ಇರುತ್ತಲ್ವಾ? ಉಳಿಯುತ್ತಲ್ಲ. ಸರಿ ಬಾ. ಹೇಳ್ ನೋಡೋಣ. ಅಲ್ಲ ಅಲ್ಲ, ಗೆಸ್ ಮಾಡು ನೋಡೋಣ. ಟೊಮೊಟೊ. ಟೊಮೊಟೊ ನೋಡ್, ಫಸ್ಟ್ ಟೊಮೊಟೊ ಹೆಂಗ್ ಬೆಳೆಯುತ್ತೆ ಅಂತ ಗೊತ್ತಾಯ್ತಾ ಇವಾಗ? ಟೊಮೊಟೊ ಹಣ್ಣು ಬೀಜ ಇರುತ್ತಲ್ವಾ, ಸ್ವಲ್ಪ ನೀರು, ಕೆಂಪಿನ ಮಣ್ಣು ಹಾಕಿ ಸ್ವಲ್ಪ ದಿನ ಮೇಲೆ ಹಾಕ್ತಾನೆ ಇರ್ಬೇಕು. ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಹಾಕ್ತಾನೆ ಇರ್ಬೇಕು ನೀರು. ಅಲ್ಲಿ ಇದು ಬಿಸಿಲು ಇರಲ್ವಲ್ಲ, ಆ ಕಡೆ ಸೈಡ್ ಇಡ್ಬೇಕು. ಬಿಸಿಲಿಗೆ ಇಡ್ಬೇಕು ಗಿಡಗಳು. ಸೂರ್ಯನ ಬಿಸಿಲಿಗೆನೆ ಬೆಳೆಯೋದದು. ಸೂರ್ಯನ ಬಿಸಿಲಿಗೆ ಬೀಳ್ಬೇಕು ಗಿಡಗಳಿಗೆ. ಆಯ್ತಾ? ಇವಾಗ ಹಣ್ಣು ನೋಡಿ, ಹಣ್ಣು ಹೆಂಗಾಗುತ್ತೆ ಗೊತ್ತಾ? ಟೊಮೊಟೊ ಕಾಯಿ ಹೂವಾಗಿದೆ ಇವಾಗ. ಆಯ್ತಾ? ಇಲ್ಲಿ ನೋಡಿ, ಹೂವಿನಕಿನ ಮುಂಚೆ ಈ ತರ ಮೊಗ್ಗಾಗುತ್ತೆ. ಅದು ಮೊಗ್ಗು, ಆಮೇಲೆ ಹೂ ಆಗುತ್ತೆ. ಟೊಮೊಟೊ ಚಿಕ್ಕ ಬೆಳೆಯುತ್ತೆ. ಆಮೇಲೆ ದಿನ 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 ಇಷ್ಟ ದಪ್ಪ ಆಗುತ್ತೆ. ನೀನ್ ಇರ್ತೀಯಲ್ವಾ ನೋಡುವಂತೆ ಬಾ ಇವಾಗ ಹೆಂಗ್ ಬೆಳೆಯುತ್ತೆ ಡೈಲಿ ಅಂತ. ಅದ್ ಯಾವ ಗಿಡ ಗೊತ್ತಾ? ಅದು ತೊಗರಿ ಗಿಡ. ತೊಗರಿಕಾಯಿ ಸಾಂಬಾರ್ ಮಾಡ್ತೀವಲ್ಲ, ಕಾಳು, ಬಿಳಿ ಕಾಳು ಇರುತ್ತೆ, ಇಲ್ಲಾಂದ್ರೆ ಸ್ವಲ್ಪ ಕೆಂಪು ಕಾಳು ಇರುತ್ತೆ ನೋಡಿ. ತೊಗರಿ ಕಾಳು ಸಾಂಬಾರ್ ಮಾಡ್ತೀವಲ್ಲ, ಆ ತರ ಕಾಳು. ಆಮೇಲೆ ತೊಗರಿ ಬೇಳೆ, ಅದ್ರಲ್ಲೇ ಬೇಳೆ ಮಾಡ್ಕೊಂಡು ನಾವು ಡೈಲಿ ಸಾಂಬಾರಿಗೆ ತೊಗರಿ ಬೇಳೆ ಹಾಕಲ್ವಾ? ಇದೇ ಗಿಡದಲ್ಲಿ ಬಿಡೋದು ಅದು. ಇದು ಬಿಡುತ್ತೆ. ಇವಾಗ ನೋಡಿ ತೋರಿಸ್ತೀನಿ. ಇಲ್ಲೆಲ್ಲ ಮಗ್ಗು ಬರ್ತಾ ಇದೆ ನೋಡು. ಇದು ಚಿಗುರಲ್ಲೆಲ್ಲ ಮಗ್ಗಾಗಿ ಇದು ಹೂ ಆಗುತ್ತೆ. ಹೂವು ಕಾಯಿ ಆಗುತ್ತೆ. ಕಾಯಿ ಒಳಗಡೆ ಆ ತೊಗರಿ ಕಾಯಿ ಇರುತ್ತೆ, ತೊಗರಿ ಕಾಳುಗಳಿರ್ತವೆ. ಅದ್ರಲ್ಲೇನೆ ಬೇಳೆ ಮಾಡೋದು. ಅದೇ ಬೇಳೆಲಿ ಒಬ್ಬಟ್ಟು ಮತ್ತೆ ಡೈಲಿ ಸಾಂಬಾರ್ಗೆಲ್ಲ ಹಾಕೋದು ಎಲ್ಲ ಅದನ್ನೇ. ಗೊತ್ತಾಯ್ತಾ? ನೆಕ್ಸ್ಟ್ ಯಾವ ಗಿಡ? ರೆಡ್ ಕಲರ್ ಹೂವು. ಹೆಸರು ಏನು? ದಾಸವಾಳದ ಗಿಡ. ಓಕೆ. ಇಲ್ಲ ಇಲ್ಲ, ಅದು ಅಷ್ಟೇನೆ, ಮಣ್ಣಲ್ಲೇ ಬೆಳೆಯೋದು. ಇದೆಯಲ್ಲ ಇದು, ನಾನ್ ತಗೊಂಡ್ ಬೆಳೆದಿದ್ದು ಅನ್ಸುತ್ತೆ. ಇದು ಪಾಲಕ್ ಸೊಪ್ಪು. ಇವತ್ ನಾವ್ ಸಾಂಬಾರ್ ಮಾಡಿದ್ವಲ್ಲ, ಇವತ್ ನಾವ್ ಸಾಂಬಾರ್ ಮಾಡಿರ್ಲಿಲ್ವಾ? ಪಾಲಕ್ ಸೊಪ್ಪು ಸಾಂಬಾರಿಗೆ ಹಾಕ್ತಿವಲ್ವಾ? ದಾಲ್ ಮಾಡ್ತೀವಿ, ಪಲ್ಯ ಮಾಡ್ತೀವಿ. ಸೊಪ್ಪು ತರಕಾರಿಗೆ ಸೇರುತ್ತದು. ಅದು ಸೊಪ್ಪು, ಅದು ತಿನ್ನೋ ಸೊಪ್ಪು. ಸಾಂಬಾರಿಗೆಲ್ಲ ಹಾಕ್ತಿವಲ್ಲ, ಸಾಂಬಾರು ಪಲ್ಯ ಮಾಡ್ತೀವಲ್ಲ, ಆ ಸೊಪ್ಪು. ಮತ್ತೆ ನೆಕ್ಸ್ಟ್ ಇದು ಗೊತ್ತಲ್ಲ ನಿನ್ಗೆ? ತುಳಸಿ ಗಿಡ ಏನಕ್ಕೆಲ್ಲ ಉಪಯೋಗಿಸ್ತೀವಿ ನಾವು? ವಾಟರ್ ಮಿಲನ್ ಜ್ಯೂಸ್ಗೆ ಹಾಕೋದು ಪುದೀನ. ಅದು ಇದೇ ತರ ಇರುತ್ತೆ, ಅದು ಪುದೀನ.
ಮತ್ತೆ ಇದು ಏನು? ಪುದೀನ ಇದು ತುಳಸಿ ಪಾಪ, ತುಳಸಿ ಕಟ್ಟೆಯಲ್ಲಿ ಹಾಕಿ ಪೂಜೆ ಮಾಡ್ತೀವಲ್ಲ, ಹಂಗೆ ತಿಂತೀವಿ. ಪೂಜೆ ಮಾಡ್ತೀವಿ. ಇದನ್ನ ಹಾಕ್ತೀವಿ. ಇದನ್ನ ಪೂಜೆಗೆ ಹಾಕ್ಬಿಟ್ಟು ಪೂಜೆ ಮಾಡೋದಕ್ಕೆ ಉಪಯೋಗಿಸ್ತೀವಿ. ಅಥವಾ ತುಳಸಿ ಪಾಟಲ್ಲಿ ಹಾಕಿ ಅದಕ್ಕೆ ಪೂಜೆನೂ ಮಾಡ್ತೀವಿ. ಮತ್ತೆ ಕೆಮ್ಮು ಕೆಮ್ಮು ಬಂದಾಗ ತಿಂತೀರ. ಅದ್ರ ನೀನು ದೊಡ್ಡ ಪಾತ್ರೆ ಎಲ್ಲ ತೋರಿಸ್ತಾ ಇಲ್ಲ ನನಗೆ. ಅದ್ರ ಜೊತೆ ಇದನ್ನ ಹಾಕ್ಬಿಟ್ಟು ಮೆಣಸು ಹಾಕ್ಬಿಟ್ಟು ರಸ ಮಾಡಿ ಕುಡ್ಸೋದು ನಿಮಗೆ ಕೆಮ್ಮು ಕಫ ಎಲ್ಲ ಬಂದಾಗ. ಇದು ಇದು ಹೂವಿನ ಪಾಟ್. ಹೂವಿನ ಗಿಡ ಅದು ಎಲ್ಲಿದ್ ಗೊತ್ತಾ? ಎಲ್ಲದ? ನಿಮ್ ಮನೆಯಿಂದನೇ ಇಂದ್ರಮ್ಮ ಬಂದಿತ್ತಲ್ವಾ, ಅವ ತಗೊಂಬಂದಿದ್ ಗಿಡ ಇದು. ಇಂದ್ರಮ್ಮ ತಂದ್ಕೊಟ್ಟಿದ್ ಗಿಡ ಅದು. ಇವಾಗ ಸೀಸನ್ ಇಲ್ಲ ಅದ್ರದ್ದು, ಸೀಸನ್ ಇರ್ಲಿಲ್ಲ. ಇಂದ್ರಮ್ಮ ತಂದ್ಕೊಟ್ಟಾಗ ಅದು ಸೀಸನ್ ಇರ್ಲಿಲ್ಲ. ಬಟ್ ನಾನು ಆ ಸೀಸನ್ ಬರೋ ತನಕ ಪಾಟಲ್ಲಿ ಇರ್ಲಿ ಅಂತೇಳಿ ಹಾಕೊಂಡಿದ್ದೆ. ಹಂಗಾಗಿ ನಿಧಾನಕ್ಕೆ ಬೆಳಿತಾ ಇದೆ. ಇದು ಹೂವಿನ ಗಿಡನೇ. ಇದು ದಾಸವಾಳ. ಇದು ಹೂವಿನ ಗಿಡನೇ. ಇದು ಹೂವಿನ ಗಿಡ. ನೆಕ್ಸ್ಟ್ ನೋಡೋಣ, ಹೇಳ ನೋಡೋಣ. ಇದೆಲ್ಲ ಊರಲ್ಲೂ ಇರುತ್ತೆ, ಎಲ್ಲ ಊರಲ್ಲೂ ದೊಡ್ಡ ದೊಡ್ಡ ಮರ ಆಗಿ ಬೆಳೆದಿರುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಎಲ್ಲ ನೋಡಿದ್ದೀನಿ ನಾನು ಇದನ್ನ. ಮರ ಆಗಿ ದೊಡ್ಡ ಮರದ ತರ ಬೆಳೆದಿರುತ್ತೆ. ನಿಮ್ಮೂರಲ್ಲೂ ಇದೆ, ನಿಮ್ಮೂರಲ್ಲಿ ದೇವಸ್ಥಾನಕ್ಕೆಲ್ಲ ಇದೆ. ದೊಡ್ಡ ಟ್ರೀ ಆಗಿ ಬೆಳೆಯುತ್ತದೆ. ತುಂಬಾ ದೊಡ್ಡದಿದೆ. ಅರಳಿ ಮರ, ಅರಳಿ ಮರ, ಅರಳಿ ಮರ. ಇದು ನಿಮ್ಮಲ್ಲಿ ಪೂಜೆಗೆ ಡೈಲಿ ಹಾಕೊಂಡ್ ಬರ್ತೀರಲ್ಲ, ಏನ್ ಹೇಳ? ಅದು ಇದು ನಾನು ಪಿಂಕ್ ಕಲರ್. ಇದು ಪಿಂಕ್ ಕಲರ್ ಏನೆ. ಪಿಂಕ್ ಕಲರ್ ದಾಸವಾಳ ಇದು. ಇದು ರೆಡ್ ಕಲರ್ ದಾಸವಾಳ. ಇದು ಪಿಂಕ್ ಕಲರ್ ದಾಸವಾಳ. ನೆಕ್ಸ್ಟ್ ಗೆಸ್ ಮಾಡೋ ನೋಡೋಣ, ನಿನಗೆ ಗೊತ್ತದು. ಇದು ಮೆಣಸಿನಕಾಯಿ. ಅಲ್ಲ 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 ಅಲ್ಲ, ನೀನ್ ಊಟ ಮಾಡ್ಬೇಕಾರೆ ಎಲ್ಲ ಇದು ಮೆಣಸಿನಕಾಯಿ ಗಿಡ. ನೀನ್ ಮೆಣಸಿನಕಾಯಿ ಹೆಂಗ್ ಬೆಳೆಯುತ್ತೆ ಅಂದೆ ಅಲ್ವಾ? ಇಲ್ಲಿ ನೋಡಿ, ಹೂವಾಗ್ಬಿಟ್ಟು ಅದು ಮೊಗ್ಗಿರುತ್ತಲ್ಲ, ಅದು ಹೂವಾಗಿ ಮತ್ತೆ ಎಲ್ಲಿ ಮೊಗ್ಗು ಸಣ್ಣ ಬರ್ತಿದೆ ಮಮ್ಮಿ. ಆ ಮೊಗ್ಗು ಅದು ಕಾಯಿ ಆಗ್ತಾ ಬರುತ್ತೆ. ಕಾಯಿ ಆಗ್ಬಿಟ್ಟು ಚಿಕ್ಕ ಕಾಯಾಗಿ ಸ್ವಲ್ಪ ದಿನ, 1-2 ದಿವಸ ಬೆಳಿ, 3 ದಿವಸ, 4 ದಿವಸ, 5 ದಿವಸ ಬೆಳಿತಾ ಹೋಗುತ್ತೆ. ಲೀಫ್ ಬರಲ್ಲ ಅದ್ರಲ್ಲಿ. ಅದ್ ಯಾವ ಗಿಡ ಗೊತ್ತಾ? ಯಾವ ಗಿಡ ಅದು? ಹೂವು, ಈರುಳ್ಳಿ ಹೂವ ಇದು. ಈರುಳ್ಳಿ ಲೀಫ್ ಅಲ್ಲಿ ಬಂದಿತ್ತು. ಇಲ್ಲಿ ಒಣಗಿದೆ ನೋಡಿ, ಇದೇ ಲೀಫ್ ಇದ್ರದ್ದು. ಇದು ಒಣಗೋಗಿದೆ ನೋಡಿ, ಇಲ್ಲಿ ಇದೇ ಇದ್ರದ್ದು ಲೀಫ್ ಒಣಗಿದೆ. ಇವಾಗ ನಾನ್ ಸ್ವಲ್ಪ ಕಟ್ ಮಾಡಿ ತಗೊಂಡಿದ್ದೆ ಪಲ್ಯ ಮಾಡೋದಕ್ಕಿಂತ. ಅದ್ ಮಾತ್ರ ಈರುಳ್ಳಿಗೆ ಹೂವ ಇರುತ್ತಲ್ವಾ, ಅದು ಫುಲ್ ಒಣಗಿದ್ಮೇಲೆ ನಾವ್ ಈರುಳ್ಳಿ ಕಿತ್ಕೊಳೋದು. ಅದಕ್ಕೆ ಅದ್ ಮಾತ್ರ ಬಿಟ್ಟಿದ್ದೆ ನಾನು. ಮತ್ ಈರುಳ್ಳಿ ಹೆಂಗ್ ಬೆಳಿತಾರ ಗೊತ್ತಾ? ಗೊತ್ತಿಲ್ಲ ಅಲ್ಲ. ಈ ಈರುಳ್ಳಿ ಹೂವ ಐತೆ ಅಲ್ವಾ, ಇದು ನೋಡಿ ಒಣಗ್ತಾ ಇದೆ. ಇದು ಹಸಿ ಇರೋದು, ಇದು ಒಣಗಿರೋದು. ಇದನ್ನ ಹಸಿ ಇರೋದು. ಇವಾಗ ಕೈ ಹಿಡಿ, ಇಲ್ಲಿ ತೋರಿಸ್ತೀನಿ. ಇವಾಗ ಇಲ್ಲಿ ಕೈ ಹಿಡಿ. ಇದನ್ನ ಈ ಕಡೆ ಬೆಳ್ಳಿಂದ ಪ್ರೆಸ್ ಮಾಡಿತಾರ, ಅದ್ರೊಳಗಡೆ ಚಿಕ್ಕ ಚಿಕ್ಕ ಬೀಜ ಇರ್ತವೆ. ಇನ್ನು ಒಣಗಿಲ್ಲ ಅದು. ಫುಲ್ ಒಣಗಿದ್ಮೇಲೆ ನೀಟಾಗಿ ಪುಡಿಯಾಗಿ ಆಗುತ್ತೆ. ಒಣಗಿದ್ಮೇಲೆ ಒಂದ್ಸರಿ ನಿನ್ ತೋರಿಸ್ತೀನಿ, ಆಯ್ತಾ? ಅದ್ರೊಳಗಡೆ ಇರುತ್ತೆ, ಗೊತ್ತಾ? ಇದ್ರೊಳಗಡೆ ಇರುತ್ತಲ್ವಾ, ಇದನ್ನ ಬೀಜನೆಲ್ಲ ಕಲೆಕ್ಟ್ ಮಾಡ್ತಾರೆ. ಫುಲ್ ಒಣಗಿದ್ಮೇಲೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಬಿಟ್ಟು ಹೊಲದಲ್ಲಿ ಹಾಕ್ತಾರೆ. ಅವಾಗ ಜಾಸ್ತಿ ಬೆಳೆಯುತ್ತೆ. ಆಮೇಲೆ ಮೆಣಸಿನಕಾಯಿ. ಮತ್ತಿದು ಟೊಮೆಟೊ ಗಿಡ ಇಲ್ಲೊಂದಿದೆ ನೋಡು, ಇಲ್ಲಿ ಜಾಸ್ತಿ ಹೂವ ಇದೆ ಜಾಸ್ತಿ. ನೆಕ್ಸ್ಟ್ ಬಾಯಿಲ್ ತೋರಿಸ್ತೀನಿ. ಇದು ಪೂಜೆ ಹೂವಿನ ಗಿಡ ಒಂದು. ನಿನಗೆ ಹೆಸರು ಗೊತ್ತಿಲ್ಲ ಅಲ್ಲ, ನಿನಗೆ ಇದು ಗೊತ್ತಿಲ್ಲ. ಒಂದೊಂದು ಊರಲ್ಲಿ ಒಂದೊಂದು ಹೆಸರು ಹೇಳ್ತಾರೆ ಇದಕ್ಕೆ. ಡಾರ್ಕ್ ಪಿಂಕ್ ಕಲರ್. ನಮ್ಮನೇಲಿರೋ ಡಾರ್ಕ್ ಪಿಂಕ್ ಕಲರ್. ಕೆಲವುದು ವೈಟ್ ಕಲರ್ ಇರುತ್ತೆ, ಇನ್ನೊಂದು ಲೈಟ್ ಪಿಂಕ್ ಕಲರ್ ಇರುತ್ತೆ. ಬೇರೆ ಬೇರೆ ಕಲರ್ಸ್ ಇರುತ್ತೆ. ಬಟ್ ನಮ್ಮನೇಲಿ ಇರೋದು ಇದೊಂದೇ ಕಲರ್. ಇದಕ್ಕೆ ಒಂದ್ ನಿಮಿಷ ಇದು ಹೆಸರು ಹೇಳ್ತೀನಿ ಕೇಳ್ಪಪ್ಪು. ಇದ್ರ ಹೆಸರು ಬಸಂಪಾದು ಅಂತ ನಾವು ಕರೆಯೋದು. ಆದ್ರೆ ಒಂದೊಂದು ಊರಲ್ಲಿ ಬೇರೆ ಬೇರೆ ಹೆಸರು ಕರೀತಾರೆ. ನಾವು ನಾವು ಬಸಂಪಾದು ಅಂತ ಕರಿತೀವಿ ನಮ್ಮ ಊರುಗಳಲ್ಲಿ. ಬೇರೆ ಊರುಗಳಲ್ಲಿ ಬೇರೆ ಬೇರೆ ಹೆಸರು ಹೇಳ್ತಾರೆ. ಮತ್ತೆ ಇದು ಗೊತ್ತಿಲ್ಲ ನಿನ್ಗೆ, ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದೇನ್ ಗೊತ್ತಾ? ಇದರ ಹೆಸರು ಏನ್ ಗೊತ್ತಾ? ಭೃಂಗರಾಜ. ನೀ ಅಡ್ವರ್ಟೈಸ್ಮೆಂಟ್ ಅಲ್ಲೆಲ್ಲ ತೋರಿಸ್ತಾರೆ, ಇದನ್ನ ನೋಡಿರ್ಬೇಕು ನೀನು. ಇದ್ರ ಹೂ ತರಿಸ್ತಾರೆ ನೋಡಿ, ಇಲ್ಲಿ ಹೂವಿದೆ, ಬ್ಲಾಕ್ ಹೂವ ಅಲ್ಲ. ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಫ್ರೆಂಡ್. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ನೆಕ್ಸ್ಟ್ ಟೈಮ್ ಸಿಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇವತ್ತು ಜಾನುದ ಪೂಜೆ
ಜಾನುದ ಪೂಜೆ. ಮೂಗಿಗೆ ಬೇಡಪ್ಪ, ಸ್ವಲ್ಪ ಮೇಕ್ ಹಚ್ಕೋಬೇಕು, ಸ್ವಲ್ಪ ಎತ್ತರ ಹಚ್ಕ. ಹಾಂ, ಬೊಟ್ಟು ಐತಲ್ಲಿ, ಬೊಟ್ಟಿನ ಮೇಲೆ ಹಚ್ಕೊ. ಹಾಂ, ಸಾಕು ಬಿಡು. ಇಲ್ಲಿ ಬಾಯಿಲಿ ಸ್ವಲ್ಪ ಕೆಳಗೆಲ್ಲಾಗಿದೆ, ಕುಂಕುಮ ಬಾರಿಸ್ತೀನಿ. ಬಾಯಿ ಇಲ್ಲಿಗೆ ಹಚ್ಕೋಬಾರ್ದು, ಸ್ವಲ್ಪ ಎತ್ತರ. ನಿನಗೆ ಗೊತ್ತಾಗಿಲ್ಲಲ್ಲ. ಜಾನ್ವಿ ಹೋಗೋ ತನಕ ಜಾನ್ವಿದೆ ಪೂಜೆನಾ? ಊರಿಗೆ ಹೋಗೋ ತನಕ. ಆಮೇಲೆ ತಂಗಿದು, ನಿಮ್ಮ ತಂಗಿ ಅಮ್ಮನ ಪೂಜೆ ಮೇಲೆ. ಏನು ಪಾಪು? ಸರಿ, ಪೂಜೆ ಮಾಡಿ ಪಾಪು. ನಾನು ಟೀ ಕಾಫಿ ಏನಾದ್ರು ರೆಡಿ ಮಾಡ್ತೀನಿ, ಆಯಿತಾ?